ಗೋಷ್ಠಿ ನೋಡಿದ್ರು. ಇವತ್ತು ಏನಾಗ್ಯದಪ್ಪ ಅಂದ್ರ ಕಾಂಗ್ರೆಸ್ನಲ್ಲಿ ಬ್ರಿಟಿಷರ DNA ಅದು ಹಂಗೆ ಮುಂದುವರೆದಂಗೆ ಕಾಣುತ್ತೆ. ಯಾಕಂದ್ರೆ ಬ್ರಿಟಿಷ್ ಆಡಳಿತದಾಗ ಬ್ರಿಟಿಷರೇ ಸ್ಥಾಪಿಸಿದ ಕಾಂಗ್ರೆಸ್ ಪಕ್ಷ ಇವತ್ತ ನಮ್ಮ ಎಲ್ಲ ಆತ್ಮೀಯರು ಅವರೆಲ್ಲ ಏನ ಕಾಂಗ್ರೆಸ್ ಹೋದ್ಮೇಲೆ ಅದನ್ನೇ ಒಂದು ಕಂಟಿನ್ಯೂ ಮಾಡ್ದಂಗ ನಿಧಿ ಪತ್ರಿಕಾಗೋಷ್ಠಿ ನೋಡಿದೆ. ಇವತ್ತ ಪಂಚಮಸಾಲಿ ಸಮಾಜ ಅನ್ನೋದು ಲಿಂಗಾಯತದಲ್ಲಿ ಒಂದು ದೊಡ್ಡ ಒಂದು ಉಪಂಗಡ. ಸುಮಾರು 31 ವರ್ಷಗಳ ಹೋರಾಟದ ನಂತರ ಇವತ್ತು ಮುಂದಿನ ಪೀಳಿಗೆಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅನ್ನೋಂಥದ್ದು ಒಂದು ನಿರ್ಣಾಯಕ ಸಮಾಜ ಇವತ್ತ ಒಂದು ಒಗ್ಗೂಡೆ. ಆದ್ರ ನಿನ್ನೆ ಪತ್ರಿಕಾಗೋಷ್ಠಿ ನೋಡಿದ್ಮೇಲೆ ಬಹಳ ಮನಸ್ಸಿಗೆ ನೋವಾಗ್ತದೆ. ಈಗ ಹೆಂಗಾಗಪ್ಪ ಅಂತಂದ್ರ ಸಮಾಜ ಸಾಕಷ್ಟು ಒಳಪಂಗಡಲ್ಲಿ ಒಡೆದುಕೊಂಡು ಹೋಗ್ಯದ. ಅದರಲ್ಲಿ ಕಾಂಗ್ರೆಸ್ನವರು ಈಗ 99ನೇ ಇಸ್ವಿಗೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಒಳ ಮೀಸಲಾತಿಗೆ ವೀರಶೈವ ಲಿಂಗಾಯತ ನೋಡಿ, ಮೊನ್ನೆ ವೀರಶೈವ ಲಿಂಗಾಯತ ಹಾಗೂ ಲಿಂಗಾಯತ ಅಂತೇಳಿ ಅದು ದೊಡ್ಡ ಪ್ರಮಾಣದಲ್ಲಿ ವಿಭಜನೆ ಮಾಡುವಂತದ್ದ. ಈಗ ಪಂಚಮಸಾಲಿ ಸಮಾಜ ಏನು ಅಂತ ಒಗ್ಗಟ್ಟಾಗಿ ಒಂದು ಏನೋ ನಮ್ಮ ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕು ಅನ್ನುವಂಥದ್ದು ಎಲ್ಲಾ ಪಕ್ಷದ ಪಂಚಮಸಾಲಿ ಸಮಾಜದವರು ಉಳ್ಕೊಂಡಿದ್ವಿ ಅಂತದ್ರಾಗ ಇವ್ರು ಏನ್ ಮಾಡಕತ್ತಪ್ಪ ಅಂದ್ರ ಅದನ್ನ ಈ ಚುನಾವಣೆಗೆ ರಾಜಕಾರಣ ತಂದು ಇದ್ರಾಗ ಮತ್ತ ಹೆಂಗ್ ವಿಂಗಡಣೆ ಆಗತ್ತಂದ್ರ ಕಾಂಗ್ರೆಸ್ ಪಂಚಮಸಾಲಿ ಅಂತ ಹೇಳಿ ಮುಂದಿನ ದಿನಮಾನಗಳಲ್ಲಿ ನೋಡುವಂತದ್ದಾಗಲಿ. ದಯಮಾಡಿ ಅಲ್ಲಿ ಏನ್ ಪತ್ರಿಕಾಗೋಷ್ಠಿ ಕೂತಿದ್ವಿ ಎಲ್ಲ ನಮ್ಮವ್ರೆ, ಎಲ್ಲ ನಮ್ಮ ಬೀಗರ ನೀವು ಹುಡ್ಕೊಂಡ್ರಿ, ಅವ್ರಿಗೆ ನಾವು ವಿನಂತಿ ಮಾಡ್ತೀವಿ, ಇದು ಮಾಡೋದು ನಾವು ಸರಿಯಲ್ಲ. ಸಮಾಜ ಒಂದ್ ಕಡೆ ಇರ್ತದ, ಪಕ್ಷ ಒಂದ್ ಕಡೆ ಇರ್ತದ. ಪಕ್ಷ ಹೆಂಗಪ್ಪ ಅಂತಂದ್ರ ನಾವು ನಮ್ಮ ಸರ್ಕಾರದ ಸಾಧನೆ ನಮ್ಮ ಪ್ರಣಾಳಿಕೆಯನ್ನು ಮುಂದಿಟ್ಕೊಂಡು ನಾವು ಚುನಾವಣೆ ಮಾಡಬಹುದು. ನೀವು ಪ್ರತ್ಯೇಕವಾಗಿ ಪಂಚಮಸಾಲಿ ಸಮಾಜ ಕಾಂಗ್ರೆಸ್ ಪಕ್ಷದಿಂದ ನಾವು ಒಂದು ಸಮಾವೇಶ ಮಾಡ್ತೀವಿ, ಪಂಚಮಸಾಲಿ ಸಮಾಜದ ಮುಖಂಡರನ್ನ ಕರ್ಕೊಂಡು ನಾವು ಸಮಾವೇಶ ಮಾಡ್ತೀವಿ ಅಂತ ಹೇಳುವಂತದ್ದು ಬಹಳ ಇದು ಖಂಡನೀಯ, ಇದು ಸರಿಯಾದಲ್ಲ. ಇದು ಸಮಾಜಕ್ಕೆ ಬಹಳ ಕೆಟ್ಟ ವೃತ್ತ ದಿಕ್ಕಿನಲ್ಲಿ ಹೋಗ್ತದ. ಇದು ಮುಂದ ಸಮಾಜಕ್ಕೆ ಬಹಳ ದೊಡ್ಡ ಗಂಟಕ ಆಗ್ತದಂತ ನಾ ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಕ್ ಇಚ್ಛೆ ಪಡ್ತೀನಿ. ಒಂದು ಕಿವಿ ಮಾತು ಹೇಳಕ್ ಇಚ್ಛೆ ಪಡ್ತೀನಿ. 31 ವರ್ಷಗಳ ಪರಿಶ್ರಮ, ಸಾಕಷ್ಟು ಜನ ಸರ್ಕಾರದಿಂದ ಸಾಕಷ್ಟು ಜನ ನಮ್ಮ ಅಮೂಲ್ಯ ಸಮಯವನ್ನು ಕಳ್ಕೊಂಡಾರ, ಸಾಕಷ್ಟು ರಾಜಕೀಯ ತ್ಯಾಗವನ್ನು ಮಾಡ್ಯಾರ, ಆರ್ಥಿಕವಾಗಿ ಸಾಕಷ್ಟು ಸಂಕಷ್ಟದಲ್ಲಿ ಕೂಡ ಸಮಾಜ ಸಂಘಟನೆಯಲ್ಲಿ ನಾವು ತೊಡಗಿ ಅವರೆಲ್ಲ ಅನುಭವಿಸಿದವರು. ಅದಕ್ಕೆ ಈ 31 ವರ್ಷದ ಏನು ಶ್ರಮ ಈ ಕಾಂಗ್ರೆಸ್ನವರ ಒಳಗಾವು ನೀತಿ ಏನು ಬ್ರಿಟಿಷ್ ಒಂದು ಪದ್ಧತಿ, ಅದನ್ನ ದಯಮಾಡಿ ಯಾರೂ ಕಿವಿಗೊಡಬಾರ್ದು. ಅದಕ್ಕೆ ನಾವು ಸಮಾಜದವರಾಗಿರ್ಬೇಕು. ಕಾಂಗ್ರೆಸ್ನವರಾಗಿರ್ಲಿ, ಭಾರತೀಯ ಜನತಾ ಪಾರ್ಟಿ ಆಗಿರ್ತೀವಿ. ಸಮಾಜದ ಪಕ್ಷಕ್ಕೆ ಸಿಕ್ಕಿದ್ರ ಅದು ಸೂಕ್ತ ಅಲ್ಲ, ದಯಮಾಡಿ ಯಾರು ಸ್ಪಂದಿಸಬಾರ್ದು ಅಂತೇಳಿ ಎಲ್ಲ ನಮ್ಮ ಸಮಾಜ ಬಾಂಧವರು ಹಿರಿಯರು ಒಂದು ಇದೊಂದು ಜಾತಿ ಚುನಾವಣೆ ಅಲ್ಲ, ದೇಶದ ಚುನಾವಣೆ. ನರೇಂದ್ರ ಮೋದಿಜಿಯವರ ನೇತೃತ್ವದೊಳಗ ದೇಶ ಇನ್ನಷ್ಟು ಸದೃಢವಾಗಬೇಕು, ಬಲಶಾಲಿ ಆಗ್ಬೇಕು, ನಮ್ಮ ಸಂಸ್ಕೃತಿ ಉಳಿಬೇಕು, ಧರ್ಮ ಉಳಿಬೇಕು ಅಂತಂದ್ರೆ ನರೇಂದ್ರ ಮೋದಿಜಿಯವರ ಕೈಯನ್ನ ಬಲಪಡಿಸುವುದು ಬಹಳ ಮುಖ್ಯವಾಗಿದೆ. ಅನಾವಶ್ಯಕವಾಗಿ ಪಂಚಮಸಾಲಿ ಸಮಾಜ ಒಂದು ದೊಡ್ಡ ಸಮಾಜ ಅಂತ ಹೇಳಿ ಕಾಂಗ್ರೆಸ್ನವರು ಅದನ್ನು ಒಡೆಯುವ ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಇವತ್ತ ಎಷ್ಟು ಮಟ್ಟಿಗೆ ಸರಿ ಕಾಂಗ್ರೆಸ್ ಬೆಂಬಲಿತ ಅನ್ನೋದು, ನಾಳೆ ಬಿಜೆಪಿ ಬೆಂಬಲಿತ ಅನ್ನೋದು, JDS ಬೆಂಬಲಿತ ಅನ್ನೋದು, ಅದು ಒಂದು ಮಾತನ್ನು ನಾನು ಹೇಳಿ ಬಯಸ್ತೇನೆ. ನೀವು ಮಾಡಿದಾಗ ನಾವು ಮಾಡೋದಿಲ್ಲ. ನೀವು ಕರ್ನಾಟಕ ಬಿಜೆಪಿ ಬೆಂಬಲಿತ ಪಂಚಮಸಾಲಿ ಸಮಾವೇಶ ಮಾಡುವುದಿಲ್ಲ. ಯಾಕಂದ್ರೆ ಅದು ದೇಶ ಧರ್ಮ ಮುಖ್ಯ. ದೇಶ ಇದ್ದಾಗ ಧರ್ಮ ಉಳಿತದೆ, ಧರ್ಮ ಇರುವುದಾಗ ನಮ್ಮ ಜಾತಿ ಉಳಿತದೆ. ಅದಕ್ಕೆ ಈ ಒಂದು ಸಂದರ್ಭದೊಳಗೆ ನಾವು
ಒಂದು ಚುನಾವಣೆಯಲ್ಲಿ ಸಮಾಜವನ್ನ ಒಂದು ರಾಜಕೀಯವಾಗಿ ಬೆಳೆಸಿಕೊಳ್ಳುವುದು ಎಷ್ಟು ಮಟ್ಟಿಗೆ ಸೂಕ್ತ. ನಾನು ನಮ್ಮ ಸಮಾಜದ ಹಿರಿಯರಲ್ಲಿ, ಸಮಾಜ ಬಾಂಧವರಲ್ಲಿ ನಾನು ವಿನಂತಿಸಿಕೊಳ್ಳುವುದೇನಂತಂದ್ರೆ, ಈ ಒಂದು ಇಂತಹ ಸಮಾವೇಶಗಳಿಗೆ ದಯವಿಟ್ಟು ಯಾರೂ ಸಮರ್ಥನೆಯನ್ನು ಮಾಡಿಕೊಳ್ಬೇಡ್ರಿ, ಸಪೋರ್ಟ್ ಮಾಡಬೇಕು. ಮತ್ತೆ ನಾ ಇನ್ನೊಂದು ನಮ್ಮ ಕಾಂಗ್ರೆಸ್ಸಿನ ಪಂಚಮಸಾಲಿ ಮುಖಂಡರಲ್ಲಿ ವಿನಂತಿಸಿಕೊಳ್ತೀನಿ, ಒಂದು ಒಳ್ಳೆ ಸಂದೇಶ ನೀವು ಸಮಾಜಕ್ಕೆ ಕೊಡ್ತೀವಿ. ಇವತ್ತಿನವರೆಗೂ ಏನಾಗ್ತಾ ಇದೆ, ಪಂಚಮಸಾಲಿ ಹೆಸರಿನ ಮೇಲೆ ಕೇವಲ ರಾಜಕೀಯ ನಡೀತಾ ಇದೆ. ಹಾಗೇನಾದ್ರೂ ಇದ್ರೆ ನಾ ಅವರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತೇನೆ, ಬೇಕಾದ್ರೆ ಚುನಾವಣೆ ಮುಗಿಲಿ, ಒಂದು ಆತ್ಮಾವಲೋಕನ ಸಭೆಯನ್ನು ಮಾಡೋಣ, ಎಲ್ಲರೂ ಸೇರ್ಕೊಳ್ಳೋಣ. ಯಾವ ನಾಯಕ, ಯಾವ ಲೀಡರ್ ಯಾವ ರೀತಿಯಾಗಿ ಸಮಾಜಕ್ಕೆ ಏನ್ ಮಾಡಿದ್ದಾರೆ ಅದು ಚರ್ಚೆ ಮಾಡೋಣ. ಮತ್ತೆ ನನ್ನ ತಲೆಯೊಳಗೂ ಆಯ್ತಿದ್ರು, ಚುನಾವಣೆ ಮುಗಿದ ನಂತರ ಒಂದು ಆತ್ಮಾವಲೋಕನ ಆಂದೋಲನ ಮಾಡ್ಬೇಕಂತ ವಿಚಾರ ಮಾಡಿದ್ದೀನಿ. ನಾನು ಸಮಾಜವನ್ನ ಹೊಡೆದೆಬ್ಬಿಸ್ತಕ್ಕಂತಹ ಒಂದು ಕೆಲಸವನ್ನು ಮಾಡಬೇಕಾಗಿದೆ ಇವತ್ತು. ಯಾಕಂದ್ರೆ